ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ CBSE ಕ್ಲಾಸ್ 10 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ 2 ಬೋರ್ಡ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಒಂದು CBSE ಬೋರ್ಡಿಂದ ಸರ್ಕ್ಯುಲರ್ ಬಂದಿದೆ. ಸರ್ಕ್ಯುಲರ್ ಯಾವುದು ಅಂತ ಹೇಳಿ ನಾವು ನೋಡೋಣ. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಏನು ಹೇಳ್ತಾ ಇದ್ದಾನೆ ಅಂದರೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 2026ರಿಂದನೇ ಈ ವರ್ಷದಿಂದನೇ 2 ಪರೀಕ್ಷೆಗಳು ನಡೆಯುತ್ತದೆ ವಿದ್ಯಾರ್ಥಿಗಳಿಗೆ. ಕೆಲವೊಂದಿಷ್ಟು ಪ್ಲಾಟ್ಫಾರ್ಮ್ ಅನ್ನು ಕೊಟ್ಟಿದ್ದಾನೆ, ಅದನ್ನು ನಾವು ನೋಡ್ಕೊಳ್ಳೋಣ. ಏನೇನು ಕೊಟ್ಟಿದ್ದಾನೆ ಅದರಲ್ಲಿ, ಹೇಗೆ ಮಗು 1ನೇ ಪರೀಕ್ಷೆಯನ್ನು ತೆಗೆದುಕೊಂಡ್ರೆ 2ನೇ ಪರೀಕ್ಷೆಯನ್ನು ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು, ಅಥವಾ ಮೊದಲನೇ ಪರೀಕ್ಷೆಗೆ ಮಾತ್ರ ತಗೊಳ್ಬೇಕೆ ಅಥವಾ 2ನೇ ಪರೀಕ್ಷೆ ಮಾತ್ರ ತಗೊಳ್ಬೇಕೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ CBSE ಬೋರ್ಡು. ಅದನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಕೆಲವೊಂದಿಷ್ಟು ಹಿನ್ನೆಲೆಗಳು ಇದೆಲ್ಲ ಇದೆ, ಇದನ್ನು ನೀವು ನೋಡ್ಕೊಳ್ಳಿ. ಮುಖ್ಯ ಪರೀಕ್ಷೆ ಯಾವ ರೀತಿ ಇರುತ್ತದೆ ಅಂತ ಕೆಲವೊಂದು ಮಾಹಿತಿಗಳನ್ನು ನಾನು ಇಲ್ಲಿ ಹೇಳ್ತೀನಿ, ಎಲ್ಲವನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಇನ್ನೊಂದಿಷ್ಟು ಇದೆ, ನೀವು ಓದ್ಕೊಳ್ಳಿ ಮಕ್ಕಳೇ. ಇಲ್ಲಿ ನೋಡಿ, 2 ಬೋರ್ಡ್ ಪರೀಕ್ಷೆಗಳ ರೂಪುರೇಷೆಗಳು ಏನು, ಸಾಮಾನ್ಯ ಷರತ್ತುಗಳು. ಏನು ಷರತ್ತುಗಳಿದೆ, ಅದಕ್ಕೆ ಕೆಲವೊಂದು ಷರತ್ತುಗಳನ್ನು ಕೊಟ್ಟಿದ್ದಾನೆ CBSE ಬೋರ್ಡ್. ಕೆಲವು ಷರತ್ತುಗಳಿದೆ. ಏನು, ಮೊದಲನೆಯದೇನು, ಎಲ್ಲ ವಿದ್ಯಾರ್ಥಿಗಳು ಮೊದಲು ಬೋರ್ಡ್ ಪರೀಕ್ಷೆಯಲ್ಲಿ ಕಾಣಿಸಿಕೊಳ್ಳುವುದು ಕಡ್ಡಾಯವಾಗಿದೆ. ಇದು ಕಡ್ಡಾಯ, ಕಂಪಲ್ಸರಿಯಾಗಿ ಎಲ್ಲ ವಿದ್ಯಾರ್ಥಿಗಳು ತರಗತಿಯಲ್ಲಿರುವಂತ 50 ಇರ್ಬೋದು, 100 ಇರ್ಬೋದು, ಯಾರೇ ಇರ್ಬೋದು, ಕಂಪಲ್ಸರಿಯಾಗಿ ಪರೀಕ್ಷೆಯಲ್ಲಿ ಫಸ್ಟ್ ಕಾಣಿಸ್ಕೊಳ್ಬೇಕು. ನೀವು ಅಂದ್ರೆ ಅಟೆಂಡ್ ಆಗ್ಲೇಬೇಕು. ಪರೀಕ್ಷೆಯನ್ನು ನೀವು ಅಟೆಂಡ್ ಮಾಡಲೇಬೇಕು. ನೀವು ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ ಅದು ಸೆಕೆಂಡರಿ, ಆದರೆ ಫಸ್ಟ್ ಪರೀಕ್ಷೆಯಲ್ಲಿ ನೀವು ಅಟೆಂಡ್ ಮಾಡಬೇಕು ಅನ್ನೋದನ್ನು ಬೋರ್ಡು ಫಸ್ಟ್ ಕೊಟ್ಟಿದೆ. ಕಡ್ಡಾಯ ಅಂತ ಹೇಳಿದೆ ಅಂದರೆ ಕಂಪಲ್ಸರಿಯಾಗಿ ನೀವು ಅಟೆಂಡ್ ಮಾಡಬೇಕು. ಇನ್ನು ಎರಡನೇದು, ಎಲ್ಲ ಉತ್ತೀರ್ಣರಾದ ಮತ್ತು ಅರ್ಹ ವಿದ್ಯಾರ್ಥಿಗಳು ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ, ಭಾಷೆಗಳಲ್ಲಿ ಯಾವುದೇ 3 ವಿಷಯಗಳಲ್ಲಿ ತಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಅನುಮತಿಸಲಾಗುವುದು. ಈ 5 ಸಬ್ಜೆಕ್ಟ್ ಇದೆಯಲ್ಲ ವಿದ್ಯಾರ್ಥಿಗಳೇ, ಈ 5 ಸಬ್ಜೆಕ್ಟ್ಗಳಲ್ಲಿ 3 ನೀವು ಸುಧಾರಣೆ ಪರೀಕ್ಷೆಗಂತ ನೀವು ತೆಗೆದುಕೊಳ್ಳಬಹುದು. ಎಲ್ಲವನ್ನು ಅಂತ ಏನಿಲ್ಲ, ಇಲ್ಲಿ 3 ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. 3 ವಿಷಯಗಳು ಮಾತ್ರ ನೀವು ತೆಗೆದುಕೊಳ್ಬಹುದು. ಓಕೆ, ಇಲ್ಲಿ 5 ವಿಷಯದಲ್ಲಿ ನೀವು ಯಾವ್ದಾದ್ರು 3 ಆಯ್ಕೆ ಮಾಡ್ಕೊಳ್ಬಹುದು. ಭಾಷೆ ಅಂದ್ರೆ ನಿಮ್ದು ಸೆಕೆಂಡ್ ಲ್ಯಾಂಗ್ವೇಜ್. ಓಕೆ, ಇನ್ನು 3ನೇದು, ಒಬ್ಬ ವಿದ್ಯಾರ್ಥಿಯು ಮೊದಲು ಪರೀಕ್ಷೆಯಲ್ಲಿ 3 ಅಥವಾ ಹೆಚ್ಚಿನ ವಿಷಯಗಳನ್ನು ಕಾಣಿಸಿಕೊಳ್ಳದಿದ್ದರೆ, ನೋಡಿ ಕಾಣಿಸ್ಕೊಳ್ಳೇಬೇಕು ನೀವು. ಮೊದಲನೇ ಪರೀಕ್ಷೆಯಲ್ಲಿ 3 ಅಥವಾ ಹೆಚ್ಚಿನ ಪರೀಕ್ಷೆಯಲ್ಲಿ ಕಂಪಲ್ಸರಿಯಾಗಿ ಎಕ್ಸಾಮಲ್ಲಿ ಕೂತ್ಕೊಳ್ಳೋದು ಒಂದಾದ್ರೆ, ಇನ್ನೊಂದು ನೀವು ಪರೀಕ್ಷೆಯನ್ನು 3 ಅಥವಾ ಹೆಚ್ಚಿನ ವಿಷಯಗಳಲ್ಲಿ ಕಾಣಿಸಿಕೊಳ್ಳದಿದ್ದರೆ, ಈಗ ಸುಧಾರಣೆ ಪರೀಕ್ಷೆಯಲ್ಲಿ 3 ತಗೊಳ್ತೀರಲ್ಲ, ಅದಕ್ಕಿಂತ ಕಡಿಮೆ ತಗೊಳ್ಳಂಗಿಲ್ಲ. 3 ಅಥವಾ ಅದಕ್ಕಿಂತ ಹೆಚ್ಚಿನಗಳಲ್ಲಿ ಕಾಣಿಸಿಕೊಳ್ಳಲೇಬೇಕು. ನಂತರ ಅವನು ಅಥವಾ ಅವಳು 2ನೇ ಪರೀಕ್ಷೆಯಲ್ಲಿ ಕಾಣಿಸಿಕೊಳ್ಳಲು ಅನುಮತಿಸಲಾಗುವುದಿಲ್ಲ. ನೋಡಿ, 2ನೇ ಪರೀಕ್ಷೆಯಲ್ಲಿ, ಮೊದಲನೇ ಪರೀಕ್ಷೆಯಲ್ಲಿ ನೀವು ಎಕ್ಸಾಮ್ ತಗೊಳ್ಳೇಬೇಕು. ಮಿನಿಮಮ್ 3 ಎಕ್ಸಾಮ್ ಅಂತೂ ನೀವು ಬರೀಲೇಬೇಕು, ಇಲ್ಲಾಂದ್ರೆ ಅದನ್ನು ಪರಿಗಣಿಸುವುದಿಲ್ಲ ಬೋರ್ಡು. ಅಂತ ವಿದ್ಯಾರ್ಥಿಗಳನ್ನು ಅಗತ್ಯ ಪುನರಾವರ್ತನೆ ವಿಭಾಗದಲ್ಲಿ ಇರಿಸಲಾಗುತ್ತದೆ. ಯಾರು ತಗೊಂಡಿರ್ತೀರೋ ಅವರಿಗೆ, ಯಾರಿಗೆ ಬೇಕಾಗಿರುತ್ತದೆಯೋ ಅವರನ್ನು ನಿಮ್ಮನ್ನು ವಿಭಾಗದಲ್ಲಿ ಇರಿಸಲಾಗುತ್ತದೆ. ನೀವು ಮತ್ತೆ ಎಕ್ಸಾಮ್ ತಗೊಳ್ಬಹುದು. ಮತ್ತೆ ಮುಂದಿನ ವರ್ಷ ಫೆಬ್ರವರಿ ತಿಂಗಳಲ್ಲಿ ಮುಖ್ಯ ಪರೀಕ್ಷೆಗಳಲ್ಲಿಯೇ ಮುಂದಿನ ವರ್ಷ ಮಾತ್ರ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು. ಅಂದ್ರೆ ನೀವು ಈ ವರ್ಷ ಕಾಣಿಸ್ಕೊಂಡೇ ಇಲ್ಲ, ನೇರವಾಗಿ 2ನೇ ಪರೀಕ್ಷೆಗೆ ಬರ್ತೀನಿ ಅಂದ್ರೆ ಸಾಧ್ಯ ಇಲ್ಲ, ಅಸಾಧ್ಯದ ಮಾತು. ಈ ವರ್ಷ ನೀವು ಪರೀಕ್ಷೆಯಲ್ಲಿ ಕಾಣಿಸಿಕೊಂಡು ಆಮೇಲೆ ನೀವು ಸುಧಾರಣಾ ಪರೀಕ್ಷೆ ಅಂತ ತೆಗೆದುಕೊಂಡ್ರೆ ಮಾತ್ರ ನಿಮಗೆ 2ನೇ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇರುತ್ತದೆ. ಇಲ್ಲ ಅಂದ್ರೆ ನೀವು ಮತ್ತೆ ನೆಕ್ಸ್ಟ್ ಫೆಬ್ರವರಿಗೆ ಅಪ್ಲೈ ಮಾಡಬೇಕಾಗುತ್ತದೆ. ಈ ವರ್ಷ ನೀವು ಕಾಣಿಸ್ಕೊಂಡೇ ಇಲ್ಲ, ನೇರವಾಗಿ 2ನೇ ಪರೀಕ್ಷೆಗೆ ಹೋಗ್ತೀನಿ ಅಂದ್ರೆ ಆಗಲ್ಲ. ಮೊದಲನೇ ಪರೀಕ್ಷೆಯಲ್ಲಿ ನೀವು ಅಟೆಂಡ್ ಆಗಿರ್ಬೇಕು, ಆಗ ಮಾತ್ರ ನಿಮಗೆ 2ನೇ ಪರೀಕ್ಷೆ ಸಿಗುತ್ತದೆ. ಓಕೆನಾ ಮಕ್ಕಳ, ಅದ್ರಲ್ಲಿ ಮಿನಿಮಮ್ 3 ಸಬ್ಜೆಕ್ಟ್ ಇರಬೇಕು, ನೀವು ಆಯ್ಕೆ ಮಾಡ್ಕೊಂಡಿರ್ಬೇಕು. ಒಂದೇಳೆ ಆಯ್ಕೆ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಮತ್ತೆ ನೆಕ್ಸ್ಟ್ ಇಯರ್ಗೆ ಹೋಗ್ಬೇಕು. ಅದು ಮತ್ತೆ ಮಧ್ಯದಲ್ಲಿ ನಿಮಗೆ 2ನೇ ಪರೀಕ್ಷೆಗೆ ಅವಕಾಶ ಇರುವುದಿಲ್ಲ. ಇದು ಯಾವ ತರ ಅನ್ನೋದೇ ಒಂದು ಅರ್ಥ ಆಗ್ತಾ ಇಲ್ಲ.
ಮೊದಲ ಪರೀಕ್ಷೆಯಲ್ಲಿ ಕಂಪಾರ್ಟ್ಮೆಂಟ್ ಫಲಿತಾಂಶವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಅಂತಹ ವಿದ್ಯಾರ್ಥಿಗಳಿಗೆ ಕಂಪಾರ್ಟ್ಮೆಂಟ್ ವರ್ಗದ ಅಡಿಯಲ್ಲಿ ಎರಡನೇ ಪರೀಕ್ಷೆಯಲ್ಲಿ ಕಾಣಿಸಿಕೊಳ್ಳಲು ಅನುಮತಿಸಲಾಗುವುದು. ಅಂದ್ರೆ ಮೊದಲನೇ ಪರೀಕ್ಷೆ ತೆಗೆದುಕೊಂಡಿದ್ದೀರಾ, ಫಲಿತಾಂಶ ಬಂದಿದೆ, ನಿಮಗೆ ಕಡಿಮೆ ಆಗಿದೆ, ಎರಡನೇ ಪರೀಕ್ಷೆಯನ್ನು ನೀವು ತೆಗೆದುಕೊಳ್ಬಹುದು. ಈಗಾಗಲೇ ಒಂಥರ ಸ್ಟೇಟ್ ಬೋರ್ಡಿನಲ್ಲಿ ಇದು ಮಾಡ್ತಾ ಇದ್ದಾರೆ, ಅದ್ರ ತರನೇ, ಮತ್ತೆ ಸ್ವಲ್ಪ ಏನು ಡಿಫ್ರೆಂಟ್ ಏನು ಇಲ್ಲ, ಮಾಡ್ಬೋದು. ಓಕೆ, ಸೇಮ್ ಈಗಾಗಲೇ ಲಾಸ್ಟ್ ಇಯರ್ ಈ ಸ್ಟೇಟ್ ಬೋರ್ಡಲ್ಲಿ ಆಯ್ತಲ್ಲ ಹಾಗೆ. 10ನೇ ತರಗತಿಯಲ್ಲಿ ಉತ್ತೀರ್ಣರಾದ ನಂತರ ಹೆಚ್ಚುವರಿ ವಿಷಯವನ್ನು ಸೇರಿಸಲು ಅವಕಾಶ ಇರುವುದಿಲ್ಲ. ಉತ್ತೀರ್ಣರಾದ ನಂತರ ಹೆಚ್ಚುವರಿ ವಿಷಯಗಳನ್ನು ಸೇರಿಸಲು ಅವಕಾಶಗಳು ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಸ್ವತಂತ್ರ ವಿಷಯಗಳಲ್ಲಿ ಅವಕಾಶ ಇರುವುದಿಲ್ಲ. ಓಕೆನಾ ಮಕ್ಕಳೇ? ವಿಶೇಷ ವರ್ಗದವರ ಸೂಚನೆಗಳು. ಇಲ್ಲಿ ವಿಶೇಷ ವರ್ಗದವರು ಅಂತ ಹೇಳಿದ್ರೆ ಬೇರೆ ವಿದ್ಯಾರ್ಥಿಗಳು ಇರ್ತಾರಲ್ಲ, ಕ್ರೀಡಾ ವಿದ್ಯಾರ್ಥಿಗಳು, ಈ ಆಟದ ವಿದ್ಯಾರ್ಥಿಗಳು, ಕ್ರೀಡಾಕೂಟದಿಂದ ಆಯ್ಕೆಯಾಗಿರ್ತಾರಲ್ಲ, ಹೊಂದಿಕೆಯಾಗುವ ಪರೀಕ್ಷೆಗಳನ್ನು ಹೊಂದಿರುವ ವಿಷಯಗಳಲ್ಲಿ ಎರಡನೇ ಪರೀಕ್ಷೆಯಲ್ಲಿ ಬರೆಯಲು ಅವಕಾಶವಿರುತ್ತದೆ. ಇವರಿಗಿರುತ್ತದೆ. ಈ ಕ್ರೀಡೆಯಲ್ಲಿ ಸೆಲೆಕ್ಷನ್ ಆಗಿ ಬರ್ತಾರಲ್ಲ, ಕ್ರೀಡಾಕೂಟದಿಂದ ಬರ್ತಾರಲ್ಲ, ಅವರಿಗೆ ಎರಡನೇ ಪರೀಕ್ಷೆಯಲ್ಲಿ ಅವಕಾಶ ಇರುತ್ತದೆ, ನಿಮಗಿರುವುದಿಲ್ಲ ವಿದ್ಯಾರ್ಥಿಗಳು, ನೆನ್ಪಿಟ್ಕೊಳ್ಳಿ. ಇಲ್ಲಿ ಸಾಕಷ್ಟು ಒಂದಿಷ್ಟು ಪ್ಲಾಟ್ಫಾರ್ಮ್ ಅನ್ನು ಕೊಟ್ಟಿದ್ದಾನೆ ಮಕ್ಕಳೇ. ನಿಮಗೆ ಎಕ್ಸಾಮು ಫೆಬ್ರವರಿ 1 ಇರುತ್ತದೆ, ಏಪ್ರಿಲ್ ರಿಸಲ್ಟ್ ಇರ್ತದೆ, ಆಮೇಲೆ ಮತ್ತೆ ಜೂನ್ಗೋ ಜುಲೈಗೋ ಇರುತ್ತದೆ. ಒಂದೇಳೆ ನಿಮಗೆ ಎರಡನೇಕ್ಕೂ ನೀವು ಕುತ್ಕೊಳ್ಬೇಕಂದ್ರೆ ನೀವು ಅದೇ ಜೂನ್ ಜುಲೈದಲ್ಲಿ ತಗೊಳ್ಬೇಕು. ಆದ್ರೆ ಮೊದಲನೇ ಪರೀಕ್ಷೆಯಲ್ಲಿ ನೀವು ಅಟೆಂಡ್ ಆಗಿರ್ಬೇಕು, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಮಿನಿಮಮ್ ನೀನು 3 ಎಕ್ಸಾಮ್ ಅನ್ನು ಬರ್ದಿರ್ಬೇಕು. ಅಂದ್ರೆ ಇನ್ನು ಕ್ರೀಡಾ ಇದು ಸ್ಪೋರ್ಟ್ಸ್ ಇದರಲ್ಲಿ ಯಾರು ಬರ್ತಾರೋ, ಕೂಟದಲ್ಲಿ ಯಾರು ಬರ್ತಾರೋ ಅವ್ರು ಮಾತ್ರ ಎರಡನೇ ಪರೀಕ್ಷೆ ಬರಲಿಕ್ಕೆ ಅವಕಾಶ ಇರುತ್ತದೆ. ಅವರೇನು ನೇರವಾಗಿ ಅಲ್ಲೇ ಅಟೆಂಡ್ ಮಾಡ್ಬೋದು, ಅವ್ರಿಗೆ ಅವಕಾಶ ಇದೆ, ಅವರು ವಿಶೇಷ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲೆಲ್ಲ ತುಂಬಾ ಕೆಲವೊಂದು ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಮಕ್ಕಳು, ತುಂಬಾ ಕೊಟ್ಟಿದ್ದಾರೆ. ಇದು ಯಾವ ತರ ಅಂತ ಏನು ಅವಶ್ಯಕತೆ ಇರೋದಿಲ್ಲ, ಇದು ಏನೋ ಒಂದು ಬೋರ್ಡ್ ಕೊಟ್ಟಿದೆಯಲ್ಲ ಅಂತ ಮಾಡ್ಬೇಕಾಗಿದೆ. ಸಾಕು, ಮೊದಲನೇ ಪರೀಕ್ಷೆಯಲ್ಲೇ ತುಂಬಾ ಚೆನ್ನಾಗಿ ನೀವು ಅಂಕ ತಗೊಂಡ್ರಿ ಅಂದ್ರೆ ಎರಡನೇಕ್ಕೆ ಹೋಗುವ ಅವಶ್ಯಕತೆ ಏನಿಲ್ಲ ವಿದ್ಯಾರ್ಥಿಗಳೇ. ಆಕಸ್ಮಿಕವಾಗಿ ನಿಮಗೆ ಇಲ್ಲ ನಾನು ತಗೊಳ್ಬೇಕಂದ್ರೆ ಮಿನಿಮಮ್ 3 ಸಬ್ಜೆಕ್ಟ್ ಅನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ಒಂದನ್ನು ತಿಳಿದುಕೊಳ್ಬೇಕು ನೀವಿಲ್ಲಿ. ಆದ್ರೆ ನಿಮ್ದೇನೀಗ ಥಿಯರಿ ಮತ್ತು ಪ್ರಾಕ್ಟಿಕಲ್ ಮಾರ್ಕ್ಸ್ ಅಂತ ಏನಿರುತ್ತದೆಯಲ್ಲ, ಅದು ಮಾತ್ರ ಒಂದೇ ಸಲ ಕೊಡೋದು. ಮೊದಲನೇ ಪ್ರಾಕ್ಟಿಕಲ್ ಮಾರ್ಕ್ಸ್ ಏನು ಬರುತ್ತದೆ ನಿಮಗೆ, ಇಂಟರ್ನಲ್ ಮಾರ್ಕ್ಸ್ ಏನು ಬರುತ್ತದೆಯಲ್ಲ, ಅದೇ ಇಂಟರ್ ಮಾರ್ಕ್ಸೇ ಎಲ್ಲ ಕಡೆ ಮುಂದುವರಿಯುತ್ತದೆ. ಮತ್ತೆ ಡಿಫ್ರೆಂಟ್ ಆಗಿ ನೀವು ತಗೊಂಡಿದ್ದೀರಾ, ಡಿಫ್ರೆಂಟ್ ಆಗಿ ಬರುತ್ತದೆ ಅನ್ನೋ ನಥಿಂಗ್ ಬರಲ್ಲ. ಇಂಟರ್ನಲ್ ಮಾರ್ಕ್ಸ್ ಸೇಮ್. ಫಸ್ಟ್ ಮುಖ್ಯ ಪರೀಕ್ಷೆಯಲ್ಲಿ ನೀವೇನು ಕುತ್ಕೊಳ್ತೀರಲ್ಲ, ಅದಕ್ಕೆ ಏನು ಅಂಕ ಕೊಟ್ಟಿರ್ತಾರಲ್ಲ ಅದೇ ಮಾರ್ಕ್ಸೇ ಬರುತ್ತದೆ. ಅದರಲ್ಲಿ ಏನಾದರೂ ಹೆಚ್ಚು ಬರುತ್ತದೆ ಇಲ್ಲ, ನಥಿಂಗ್. ಅದು ವೆರಿ ಕ್ಲಿಯರ್ ಇರಲಿ. ಓಕೆ, ಕೆಲವೊಂದ್ಸಲ ನಮ್ಗೆ ಇಂಟರ್ನಲ್ ಮಾರ್ಕ್ಸಿಗೋಸ್ಕರ ನಾನು ಪರೀಕ್ಷೆ ಬರೆಯೋಣ ಅಂತ ನಾವು ಅಂದ್ಕೊಂಡಿರ್ತೀವಿ, ಬಟ್ ಆ ಥರ ಯಾವುದೂ ಇಲ್ಲ. ಫಸ್ಟ್ ಎಕ್ಸಾಮಲ್ಲಿ ನೀವು ಕಂಪಲ್ಸರಿಯಾಗಿ ಅಟೆಂಡ್ ಮಾಡಲೇಬೇಕು. ಅದರಲ್ಲಿ ಮಿನಿಮಮ್ 3 ಸಬ್ಜೆಕ್ಟ್ ಆದರೂ ಬರೆದಿರಬೇಕು. ಅನಂತರ ನಿಮಗೆ ಎರಡನೇ ಸಬ್ಜೆಕ್ಟ್ ಬರೀಲಿಕ್ಕೆ ಅವಕಾಶ ಇರುತ್ತದೆ. ಓಕೆನಾ ಮಕ್ಕಳೇ? ಹಂಗಂತ ನೀವು ನೇರವಾಗಿ ಎರಡನೇ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಇಲ್ಲ. ಆ ಥರ ಏನಾದ್ರು ಬರೀಬೇಕಂದ್ರೆ ನೆಕ್ಸ್ಟ್ 27ರಲ್ಲಿ ಬರೀಬೇಕಾಗುತ್ತದೆ ನೀವು. ಏನು ಬೋರ್ಡ್ ಈ ಸಲ 2 ಎಕ್ಸಾಮ್ ಅಂತ ಹೇಳ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತಿದೆಯೋ ವಿದ್ಯಾರ್ಥಿಗಳಿಗೆ ಅಂತ ಅರ್ಥ ಆಗ್ತಾ ಇಲ್ಲ. ಕಡಿಮೆ ಅಂಕ ಪರ್ಸೆಂಟೇಜ್ ಬಂದರೆ ನೀವು ಇನ್ನೊಂದ್ಸಲ ಎಕ್ಸಾಮ್ ತಗೊಳ್ಬೋದು. ಇಲ್ಲ ನನಗೆ ಬೇಡ, 1ನೇ ಎಕ್ಸಾಮೇ ನಾನು ಚೆನ್ನಾಗಿ ಬರೀತೀನಿ, ಇದೆಲ್ಲ ಸರಿ ಹೋಗೋದಿಲ್ಲ ಅಂದರೆ ನೀವು ಫಸ್ಟ್ ಎಕ್ಸಾಮಲ್ಲೇ ಮುಗಿಸ್ಕೊಳ್ಳಿ ಮಕ್ಕಳೇ, ಇದೇ ಒಳ್ಳೆಯದು. ಈ 2-3 ಎಕ್ಸಾಮ್ ಎಲ್ಲ ಸರಿ ಹೋಗಲ್ಲ ಅಂತ ನನ್ನ ದೃಷ್ಟಿ. ಬೇಕಾದ್ರೆ ತಗೊಳ್ಳಿ, ಅದರಲ್ಲಿ ಏನಿಲ್ಲ. ಅಂದರೆ ಬೋರ್ಡ್ ಒಂದು ಅವಕಾಶ ಮಾಡಿಕೊಟ್ಟಿದೆ ನಿಮಗೆ, ಒತ್ತಡ ಇಲ್ಲ. ಇಷ್ಟೇ ತಗೊಳ್ಬೇಕು, ಈಗಲೇ ಇಷ್ಟೇ ಬರೀಬೇಕು ಹಾಗಲ್ಲೇ ಇಲ್ಲ. ಕೆಲವೊಂದ್ಸಲ ನಿಮಗೆ ಯಾವ್ಯಾವುದು ಕಾರಣಗಳಿರುತ್ತದೆ ವಿದ್ಯಾರ್ಥಿಗಳಿಗೆ, ಅಂತ ವಿದ್ಯಾರ್ಥಿಗಳು ಎರಡನೇ ಸಲ ಎಕ್ಸಾಮನ್ನು ಬರೀಬಹುದು ಅಂತ. ಆ ಕಾರಣಕ್ಕೋಸ್ಕರ ಫಸ್ಟ್ ನೀವು ಅಟೆಂಡ್ ಮಾಡಿದರೆ ಸಾಕು. ನಿಮಗೇನೋ ನಾಟವೆಲ್ಲೋ ಅಥವಾ ಎಲ್ಲೋ ಹೋಗಿರ್ತೀರಾ, ಅಟೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ, ಆ ಕಾರಣದಿಂದ ಜಸ್ಟ್ ಅಟೆಂಡ್ ಮಾಡಿದ್ದೀರಾ, ಆದರೆ ಯಾವುದೇ ರೀತಿಯ ನಿಮಗೆ ಫಲಿತಾಂಶ ಸರಿಯಾಗಿ ಬರೋದಿಲ್ಲ, ಪರ್ಸೆಂಟೇಜು ನೆಕ್ಸ್ಟ್ ಟೈಮಲ್ಲಿ ನೀವು ಬರಿಬೋದು. ಅದಕ್ಕೆ ಮಾತ್ರ ಅವಕಾಶ, ಅಂಥದಕ್ಕೆ ಓಕೆ. ಅದನ್ನು ಹೊರತುಪಡಿಸಿದರೆ ನೀವು ಫಸ್ಟ್ ಎಕ್ಸಾಮಲ್ಲಿ ನೀಟಾಗಿ ಬರೆದು ನೀಟಾಗಿ ಪರ್ಸೆಂಟೇಜ್ ತಗೊಂಡ್ರೆ ಭಾಳ ಉತ್ತಮ. ಇದು ಎರಡನೇ ಅದರೆಲ್ಲ ಆಸೆ ಪಡೋದು ಬೇಡ ಅಂತ ನನಗೆ ಅನಿಸುತ್ತದೆ. ತಗೊಳ್ಳೋದಿದ್ರೆ ತಗೊಳ್ಬೋದು. ಟೋಟಲಿ ಶಿಕ್ಷಣದಲ್ಲಿ, ಎಜುಕೇಷನಲ್ಲಿ ಏನೇನು ಆಗುತ್ತದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಶಿಕ್ಷಣದ ಪದ್ಧತಿಯೇ ಒಂದು, ಶಿಕ್ಷಣದ ಪರಿಕಲ್ಪನೆ ಎಲ್ಲ ಚೇಂಜಸ್ ಆಗ್ತಾ ಇದೆ. ಏನಂತಾನೆ ಅರ್ಥ ಆಗ್ತಾ ಇಲ್ಲ ವಿದ್ಯಾರ್ಥಿಗಳೇ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮತ್ತೇನಾದರೂ ವಿಷಯಗಳಿದ್ದರೆ. ಅಲ್ಲಿವರೆಗೂ ನೀವು ನೋಡ್ತಾ ಇದ್ದೀವಿ. ಧನ್ಯವಾದಗಳು.